ಇವತ್ತು ನಾವು ಪಾದಯಾತ್ರೆ ಮಾಡಿಕೊಂಡು ನಾವು ಈ ಒಂದು ಕುರ್ನಿಪೇಟೆ ಶಾಲೆಯಲ್ಲಿದ್ದೇವೆ. 12:05 ಐತೀಗ. ಈಗ ಮಲಗಲಿಕ್ಕೆ ನಾವೆಲ್ಲರೂ ಪ್ರಾರಂಭ ಮಾಡಿದ್ದೇವೆ. ಈಗ ನೋಡಿ ನಮ್ಮ ಸೈನ್ಯ ಎಲ್ಲ ಪಾಪ ಅಷ್ಟು ದೂರಿಂದ ಬಂದ್ಕೊಂಡು ಇವತ್ತು ಮಲಗುದೆಲ್ಲ ನೋಡಿ ಪಾಪ. ಇಲ್ಲೆಲ್ಲ ಇದ್ದಾರೆ, ಇಲ್ಲೆಲ್ಲ ಮಲಗಿದ್ದಾರೆ ನೋಡಿ. ಇದೆಲ್ಲ ಮಲಗಿದ್ದಾರೆ, ಇವನು ಮಲಗಿದ್ದಾರೆ, ಇವನು ಮಲಗಿದ್ದಾನೆ. ಸಂದೀಪ್ ಅವರು ಮಲಗಿದ್ದಾರೆ, ಸಂದೀಪ್ ಅವರು ಮಲಗಿದ್ದಾರೆ. ಇದು ನಮ್ಮ ಸೈನ್ಯ. ಮತ್ತು ಆ ರೂಮಲ್ಲಿ ಕೂಡ ಮಲಗಿದ್ದಾರೆ. ಇವರೆಲ್ಲ ನಮ್ಮ ಪಾಪ ಕಾರ್ವಾರಿಂದ ನಡ್ಕೊಂಡು ಬಂದವರು. ಇಲ್ಲೆಲ್ಲ ಲೋಕಲ್ಸು ಮತ್ತು ಸ್ವಲ್ಪ ಜನ ನಮ್ಮ ನಡ್ಕೊಂಡು ಬಂದವರು ಸ್ವಲ್ಪ ಅಲ್ಲಿ ಬೇರೆ ಕಡೆ ಮಲಗಿದ್ದಾರೆ. ಎಲ್ಲರಿಗೂ ನಾನು ಪಾದಯಾತ್ರೆ ನಮ್ಮದು ದೇವರ ಕೃಪೆಲೆ ಒಂದು ಯುವಕರಿಗೆ ಒಂದು ಉದ್ಯೋಗ ಸಿಗಲಿ ಅಂತ ಹೇಳ್ಕೊಂಡು ನಾವು ಒಂದು ಪಾದಯಾತ್ರೆ ಮಾಡಿದ್ವಿ. 48 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ವಿ. ನೋಡುವ ದೇವರ ಕೃಪೆ ಸಕ್ಸಸ್ ಆಗುತ್ತೆ. ನಾಳೆ ನಾವು ಒಂದು ಇವರಿಗೆ ಕೈಗಾ ಅಧಿಕಾರಿ ಅವರಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ವಿ. ನಮ್ಮ ಯುವಕರಿಗೆ ಉದ್ಯೋಗ ನೀಡಲೇಬೇಕು ಅಂತ ಹೇಳ್ಕೊಂಡು ನೋಡುವ ದೇವರು ಏನು ಮಾಡ್ತಾರಂತ ನಮ್ಮ ಯುವಕರಿಗೆ ಉದ್ಯೋಗ ಆಗಬೇಕು ಅಂತ ಹೇಳ್ಕೊಂಡು ನಾವು ಬೇಡ್ಕೊಳ್ತಾ ಇದ್ದೇವೆ. ಇದು ಕುರ್ನಿಪೇಟೆ ಶಾಲೆ. ನಾನು BO ಸಾಹೇಬರಿಗೂ ಮತ್ತು ಇಲ್ಲಿಯ ಶಿಕ್ಷಕರೊಂದಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ಗೋಪ್ಶಿಟ್ಟದಲ್ಲೂ ಕೂಡ ಶಾಲೆ ಕೊಟ್ಟರು. ಯಾಕಂದರೆ ಶಾಲೆಯಲ್ಲಿ ಮಲಗಿದ್ರೆ ಸ್ವಲ್ಪ ನಾವು ಯಾಕಂದರೆ ಕನ್ನಡ ಶಾಲೆಯಲ್ಲೇ ಮಲಗೋದು ನಮಗೆ ಎಷ್ಟೋ ಜನ ಲಾಡ್ಜ್ ಮಾಡಿಕೊಡ್ತೇವೆ, ನಮ್ಮ ಮನೆಗೆ ಬರ್ರಿ, ಇಲ್ಲಿ ಮಲ್ಲಾಪುರದಲ್ಲಿ ನಮ್ಮ ಮನೆಗೆ ಬರ್ರಿ ಲಾಡ್ಜ್ ಇದೆ ಅಂತ ಹೇಳ್ಕೊಂಡು. ಇಲ್ಲ, ನಾವು ಕನ್ನಡ ಶಾಲೆದಲ್ಲೇ ಮಲಗ್ತೇವೆ. ಅಂದರೆ ನಾವು ಕನ್ನಡ ಶಾಲೆ ಮಲಗಿದ್ರೆ ಕನ್ನಡ ಮಕ್ಕಳು ಅಂತ ಹೇಳ್ಕೊಂಡು ತಿಳ್ಕೊಂಡು ಈ ಇಲ್ಲಿ ಶಾಲೆಯಲ್ಲಿ ಮಲಗಿದ್ದೇವೆ. ನೋಡುವ ನಾಳೆ ಒಂದು ನಮಗೆ ಜಯ ಸಿಗಲಿ, ನಮ್ಮ ಯುವಕರಿಗೆ ಉದ್ಯೋಗ ಸಿಗಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೇನೆ. ಗುಡ್ ನೈಟ್ ಎಲ್ಲರಿಗೂ. ನಾಳೆ ನೀವು ಬರಬೇಕು, ನಿಮ್ಮ ಸೈನ್ಯ ಬರಬೇಕು, ನಮ್ಮ ಯುವಕರ ಸೈನ್ಯ ಮತ್ತು ಅವ್ರ ತಂದೆ ತಾಯಿರು ಕೂಡ ಬರಬೇಕು ನಾಳೆ 8:15 ಅಂತ ಹೇಳ್ಕೊಂಡು ನಾನು ತಮಗೆ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್, ಗುಡ್ ನೈಟ್.